ಟ್ಯಾಕ್ಸಿಗೆ ಅನುಮತಿ ಕೊಟ್ಟು ಹೈಕೋರ್ಟ್ ಆದೇಶ ಮಾಡಿದೆ. ಇದೆಷ್ಟು ನಿಮ್ಮ ಅಭಿಪ್ರಾಯ ಸರ್? ಭಾಳ ದಿನಗಳ ನಂತರ ಹೈಕೋರ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಷ್ಟೋ ಸರಿ ಆಟೋದವ್ರನ್ನ ಕರಿತೀವಿ ಇಂಥ ಕಡೆ ಹೋಗಬೇಕು ಅಂತ, ಕರೆದ ಕಡೆ ಬಿಟ್ಟು ಉಳಿದ ಕಡೆ ಬರ್ತಾರೆ ಅವರು. ಒಂದು ದಿನವಾದರೂ ಕರೆದ ಕಡೆ ಬರೋಲ್ಲ. ಮತ್ತು ರೌಡಿಸಮು ಆ್ಯಕ್ಷನ್ ಫುಲ್ ಜಗಳಕ್ಕೆ ಬರೋ ರೀತಿಯೇ ಆ್ಯಕ್ಷನ್ ಮಾಡ್ತಾರೆ. ಅವ್ರು ಜಾಸ್ತಿ ಕೇಳ್ತಾರೆ. ಮೀಟ್ರೆಲ್ಲ ಈಗ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ನಾವು ಈಗ ಏನೇ ಸರ್ವಿಸ್ ಕೊಡೋರು ಪ್ರೊವೈಡರ್ಸ್ ಬಂದರೆ ಅದು ಜನಗಳಿಗೋಸ್ಕರ ಹೊರ್ತು ಮತ್ತು ಜಟ್ಕ ಆಯಿತು, ಆಟೋ ಬಂತು, ಜಟ್ಕದವ್ರಿಗೆ ನಿರುದ್ಯೋಗಿಗಳು ಮಾಡ್ತಾರಂತ ಜಟ್ಕದವ್ರು ಸ್ಟ್ರೈಕ್ ಮಾಡಿದ್ರು, ಏನಾಗಲಿಲ್ಲ. ಹಾಗೆಯೇ ಟ್ಯಾಕ್ಸಿಗಳಲ್ಲಿ ಅದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಆಗಿರ್ಬೋದು, ಯಾವುದೇ ಬಂದರೂ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಹೈಕೋರ್ಟ್ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಮತ್ತು ಆಟೋ ಡ್ರೈವರ್ಗಳು ಫಸ್ಟು ಜನಸಾಮಾನ್ಯರ ಜೊತೆ, ಬಾಡಿಗೆದಾರರ ಜೊತೆ ಗೌರವಯುತವಾಗಿ ಮಾತಾಡೋದನ್ನ ಕಲ್ತ್ಕೋಬೇಕು. ಅವರ ರೌಡಿ ಮಾತುಗಳು ನಿಲ್ಲಬೇಕು. ಒಳ್ಳೆ ಸಿಹಿ ಸುದ್ದಿ ಇದು. ಟ್ಯಾಕ್ಸಿಗೆ ಅನುಮತಿ ಕೊಟ್ಟು ತಮ್ಮ ಅಭಿಪ್ರಾಯ ಸರ್? ಹೈಕೋರ್ಟ್ಗೆ ನಾನು ವಂದನೆಗಳು ತಿಳಿಸ್ತೀನಿ. ಒಳ್ಳೆಯ ಅಭಿಪ್ರಾಯ ಬಂದಿದೆ. ಏನು ಬೈಕ್ ಟ್ಯಾಕ್ಸಿ ಏನಿತ್ತು, ನಾವು 2-3 ಜನ ಇದ್ದರೆ ಆಟೋಲ್ಲಿ ಹೋಗ್ಬೋದು. ನಾವು ಒಬ್ಬೊಬ್ಬರು ಇದ್ದರೆ ನಾವು ಟ್ಯಾಕ್ಸಿಲಿ ಹೋಗ್ತೀವಿ. ನಮ್ಮ ಬಾಡಿಗೆನೂ ಕಡಿಮೆ ಆಗುತ್ತೆ, ರೋಡು ಟ್ರಾಫಿಕ್ಕು ಕಮ್ಮಿ ಇರುತ್ತೆ. ನಾವು ಸಣ್ಣ ಪುಟ್ಟ ಗಲೀಲಿ ಹೋಗಿ ನಮ್ಮ ಸ್ಥಳನ ಸೇರ್ಕೊಳ್ತಿದ್ವಿ. ಈಗಲೂ ಕೂಡ ನಾನು ಬೆಂಗಳೂರಿಗೆ ಹೋದರೆ ನಾನು ಬೈಕ್ ಟ್ಯಾಕ್ಸಿನೇ ಉಪಯೋಗಿಸ್ತೀನಿ. ಯಾಕಂದರೆ ವಿತಿನ್ 5 ನಿಮಿಷಕ್ಕೆ ಬರ್ತಾನೆ, ಯಾವುದೋ ಗಲ್ಲಿ ಕರ್ಕೊಂಡು ನನ್ನ ಸೇರಿಸೋ ಜಾಗಕ್ಕೆ ಸೇರಿಸ್ತಾರೆ. ನನಗೆ ಅದು ಮುಖ್ಯನೋ ಆಟೋ ಮುಖ್ಯನೋ? ಆಟೋ ಬರೋಕ್ಕೆ ಮುಂಚೆ ಜಗ ಗಾಡಿ ಇತ್ತು, ಜಗ ಗಾಡಿ ಮೇಲೆ ಆಟೋ ಬಂತು, ಆಟೋ ಬೈಕ್ ಟ್ಯಾಕ್ಸಿ ಬಂತು. ಒಂದೊಂದು ರೆವೆನ್ಯೂ ಹೊಸ ಹೊಸ ಜನ ಬರ್ತಾ ಇರ್ತಾರೆ, ಹೊಸ ಹೊಸದಾಗಿ ಬಂದ ಗಾಡಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರಬೇಕು. ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಅಷ್ಟೇ. ಅದನ್ನು ನಾನು ಭಾಳ ಸ್ವಾಗತಿಸ್ತೀನಿ ಸರ್. ಇದನ್ನು ಹೆಸರು ಸೋಮಶೇಖರ್ ರಾಜು ಅಂತ. ಅನುಮತಿ ಕೊಡ್ತೀವಿ, ಅದಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದು ಒಳ್ಳೆಯದು. ಆಮೇಲೆ ಬ್ಯಾಚುಲರ್ಸು ಹುಡುಗರೆಲ್ಲ ಹೋಗ್ಬೇಕಾದ್ರೆ ಆರಾಮಾಗಿ ಸಿಂಗಲ್ ದುಡ್ಡು ಕಮ್ಮಿ ಆಗುತ್ತೆ. ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಆರ್ಡರ್ ತಗೋತಾರೆ. ಒಂದು 50-60 ರೂಪಾಯಿ ಕೊಡಬೇಕು, 20 ರೂಪಾಯಿಗೆ ನಾವು ಹೋಗ್ಬೋದು ಆರಾಮಾಗಿ. ಅದರಿಂದ ಅದಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದದು. ಆಟೋದವ್ರು ಭಾಳ ಬ್ಯುಸಿ, ಅವ್ರಿಗೆಲ್ಲ ಸಿಕ್ಕಲ್ಲ, ಅವ್ರಿಗೆ ಭಾಳ ಗಲಾಟೆಗಳು ಮಾಡ್ತಾರೆ ಸಿಕ್ಕಾಪಟ್ಟೆ. ಅದರಿಂದ ಇದು ಸ್ವಾಗತಿಸ್ತಾ ಇದ್ದೀನಿ. ಒಳ್ಳೇದು ಬೈಕ್ ಟ್ಯಾಕ್ಸಿ ಎಲ್ಲರಿಗೂ ಒಳ್ಳೇದು, ಸಾಮಾನ್ಯ ಜನಕ್ಕೆ ಒಳ್ಳೇದು. ನನ್ನ ಹೆಸರು ಅನುಜ್ ಅಂತ. ಇದನ್ನು ಸ್ವಾಗತಿಸ್ತೀವಿ. ಯಾಕಂದರೆ ಕಾಲೇಜಿಗೆ ಹೋಗುವಂಥ ನಮ್ಮನೇಲಿರುವಂಥ ಮಕ್ಳುಗಳಿಗೂ ಉಪಯೋಗ ಆಗುತ್ತೆ. ನನ್ನ ಮಗನಿಗೇನೆ ಏನಾರ ಸ್ಪೋರ್ಟ್ಸ್ ಇವೆಂಟ್ ಇತ್ತಂದರೆ ಇಮಿಡಿಯೇಟ್ ಹೋಗಬೇಕಾಗತ್ತೆ. ಆ ಟೈಮಲ್ಲಿ ನಾವು ಬೈಕ್ ಟ್ಯಾಕ್ಸಿನ ತುಂಬ ಉಪಯೋಗಿಸಿದ್ದೀವಿ. ಯಾಕಂದರೆ ಕೆಲವು ಟೈಮಲ್ಲಿ ನಾವು ಊಬರ್ ಆಟೋಗಳನ್ನು ಫಿಕ್ಸ್ ಮಾಡಿದಾಗ ಅದು ಕ್ಯಾನ್ಸಲ್ ಆಗಿರೋಂಥದ್ದು ತುಂಬ ಇದೆ. ರಾತ್ರಿ 10:30-12 ಗಂಟೆ ಆದ್ರೂ ನಾವು ಇವೆಂಟ್ ಮುಗಿಸಿ ಮನೆಗೆ ಹೋಗೋಕ್ಕಾಗದೇ ಇರುವಂಥ ಸ್ಥಿತಿಲಿ ಆ ಟೈಮಲ್ಲೆಲ್ಲ ನಮ್ಮ ಕೈ ಹಿಡಿದಿದೆ ಬೈಕ್ ಟ್ಯಾಕ್ಸಿ. ಅದಕ್ಕೋಸ್ಕರ ಸ್ವಾಗತವನ್ನು ಮಾಡ್ತೀವಿ. ಈಗ ಮೊದಲು ನೀವು ನೋಡಿದ್ರಿ, ಮೊದಲೆಲ್ಲ ಏನು ಮೈಸೂರಿನಲ್ಲಿ ನಾವಿರೋ ಅಂಥದ್ದು ಟಾಂಗಾ ಗಾಡಿಗಳು ಇತ್ತು, ಎಲ್ಲರೂ ಅದಕ್ಕೆ ಡಿಪೆಂಡ್ ಆಗಿದ್ದು. ಅದಾದಮೇಲೆ ಆಟೋ ಬರ್ತು, ಆಟೋ ಆದಮೇಲೆ ಕಾರ್ ಬಂತು. ಈ ಥರ ಎಲ್ಲ ಜನ್ರೇಷನ್ ಚೇಂಜ್ ಆಗ್ತಾ ಹೊಸದನ್ನು ಬರುತ್ತೆ. ಅದಕ್ಕೆ ಸ್ವಾಗತಿಸ್ಬೇಕಾಗತ್ತೆ. ಏನು ಬೈಕ್ ಟ್ಯಾಕ್ಸಿ ಬತ್ತು ಅಂತ ಏನು ಆಟೋದವ್ರು ಹೊಟ್ಟೆಗೇನು ಹೊಡೆಯೋಂಥದ್ದಲ್ಲ. ಅವ್ರ ಬಿಸ್ನೆಸ್ ಅವ್ರು ನಡೆಯುತ್ತೆ, ಇವ್ರ ಬಿಸ್ನೆಸ್ ಇವ್ರು ನಡೆಯುತ್ತೆ. ಅದರಿಂದ ಯಾವುದೇ ತೊಂದರೆ ಏನು ಆಗೋದಿಲ್ಲ. ವಾಣೀಶ್ ಕುಮಾರ್.